ನಾನು ನಿಮ್ಮ PH ನಾಯ್ಕೋಡಿ. ಚಡಚಣ ತಾಲೂಕಿನ ನಿವರಗಿಯಲ್ಲಿ ಮಕ್ಕಳಿಲ್ಲದ ಉರ್ದು ಶಾಲೆ. ಸರ್ಕಾರದ ಅನುದಾನ ಎಲ್ಲಿ ಹೋಗುತ್ತಿದೆ? ಚಡಚಣ ತಾಲೂಕು ನಿವರಗಿ ಗ್ರಾಮದಲ್ಲಿರುವ ಸರ್ಕಾರಿ ಉರ್ದು ಶಾಲೆಯ ಸ್ಥಿತಿ ಇದೀಗ ಗಂಭೀರ ಚರ್ಚೆಗೆ ಕಾರಣವಾಗಿದೆ. ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳೇ ಇಲ್ಲದಿದ್ದರೂ ಸರ್ಕಾರದಿಂದ ನಿರಂತರವಾಗಿ ಅನುದಾನ ಹಾಗೂ ಶಿಕ್ಷಕರಿಗೆ ಸಂಬಳ ನೀಡಲಾಗುತ್ತಿರುವುದು ಸಾರ್ವಜನಿಕರಲ್ಲಿ ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ಗ್ರಾಮಸ್ಥರ ಹೇಳಿಕೆಯಂತೆ ಈ ಉರ್ದು ಶಾಲೆ ಯಾವಾಗ ನೋಡಿದರೂ ಖಾಲಿಯಾಗಿಯೇ ಇರುತ್ತದೆ. ಶಾಲೆಗೆ ನಿಯೋಜಿತರಾದ ಶಿಕ್ಷಕರು ಇದ್ದರೂ ವಿದ್ಯಾರ್ಥಿಗಳು ಕಾಣಿಸುತ್ತಿಲ್ಲ. ಕೆಲವೊಮ್ಮೆ ಶಾಲೆಗೆ ತೆರಳಿದಾಗ ಒಬ್ಬ ಶಿಕ್ಷಕ ಮಾತ್ರ ಕುಳಿತುಕೊಂಡಿರುವ ದೃಶ್ಯ ಕಂಡುಬರುತ್ತದೆ ಎನ್ನಲಾಗಿದೆ. ಮಕ್ಕಳಿಲ್ಲದ ಶಾಲೆಗೆ ಶಿಕ್ಷಕರಿಗೆ ಸಂಬಳ ನೀಡುತ್ತಿರುವುದು ವಿಪರ್ಯಾಸಕರ ಸಂಗತಿಯಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವಿಷಯವನ್ನು ಗಮನಿಸಿದ ಗ್ರಾಮಸ್ಥರು, ಪತ್ರಕರ್ತರು ಹಾಗೂ ಕೆಆರ್ಎಸ್ ಪಕ್ಷದ ಅಣ್ಣಾ ಪೂಜಾರಿ ಅವರನ್ನು ಸ್ಥಳಕ್ಕೆ ಕರೆಸಿ ಶಾಲೆಯ ವಾಸ್ತವ ಸ್ಥಿತಿಯನ್ನು ತೋರಿಸಿದರು. ಪರಿಶೀಲನೆಯ ವೇಳೆ ಶಾಲೆಯಲ್ಲಿ ಮಕ್ಕಳೇ ಇಲ್ಲದಿರುವುದು ಸ್ಪಷ್ಟವಾಗಿದ್ದು, ಆದರೂ ಶಾಲೆಗೆ ಅನುದಾನ ಹಾಗೂ 2 ಶಿಕ್ಷಕರಿಗೆ ಸರ್ಕಾರದಿಂದ ಸಂಬಳ ನೀಡಲಾಗುತ್ತಿರುವುದು ಬೆಳಕಿಗೆ ಬಂದಿದೆ. ಆದರೆ ಶಿಕ್ಷಕರು ಮಾತನಾಡುತ್ತಾ ಕೆಲವೊಮ್ಮೆ 5 ಅಥವಾ 7 ಮಕ್ಕಳು ಇದ್ದಾರೆ ಎಂದು ಹೇಳಿದ್ದು ಇದರಿಂದ ಗೊಂದಲ ಮತ್ತಷ್ಟು ಹೆಚ್ಚಾಗಿದೆ. ವಾಸ್ತವದಲ್ಲಿ ಮಕ್ಕಳಿಲ್ಲದ ಶಾಲೆಗೆ ಈ ರೀತಿಯಾಗಿ ಅನುದಾನ ನೀಡುವುದು ಎಷ್ಟು ಸಮಂಜಸ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಮಕ್ಕಳೇ ಇಲ್ಲದ ಅಥವಾ ಅತೀ ಕಡಿಮೆ ವಿದ್ಯಾರ್ಥಿಗಳಿರುವ ಶಾಲೆಗೆ ಶಿಕ್ಷಕರ ನೇಮಕ, ಸರ್ಕಾರದ ಹಣ ಖರ್ಚು ಮಾಡುವ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಶಿಕ್ಷಣ ಕ್ಷೇತ್ರದ ಉನ್ನತ ಅಧಿಕಾರಿಗಳು ಮತ್ತು ಶಿಕ್ಷಣ ಸಚಿವರು ತಕ್ಷಣ ಗಮನಹರಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಶಿಕ್ಷಣದ ಗುಣಮಟ್ಟ ಸುಧಾರಣೆ ಬಗ್ಗೆ ಮಾತನಾಡುವ ಸರ್ಕಾರ ಇಂತಹ ಶಾಲೆಗಳ ಮೇಲೂ ಕಣ್ಣು ಹಾಯಿಸಬೇಕಾಗಿದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಮಕ್ಕಳಿಲ್ಲದ ಶಾಲೆಗೆ ಶಿಕ್ಷಕರು ಯಾಕೆ? ಅನುದಾನ ಯಾಕೆ? ಸರ್ಕಾರದ ಹಣದ ದುರುಪಯೋಗ ಆಗುತ್ತಿದೆಯೇ ಎಂಬ ಪ್ರಶ್ನೆಗಳು ಇದೀಗ ಚಡಚಣ ತಾಲೂಕಿನ ನಿವರಗಿ ಗ್ರಾಮದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿವೆ. ನೀರಿಗೆ ಒಳಗೆ ಉರ್ದು ಶಾಲೆಗೆ ಬಂದೀನಿ. ಉರ್ದು ಶಾಲೆ ಒಳಗೆ ಮಿನಿಮಮ್ ಮಕ್ಕಳು ಇಟ್ಟಿರಬೇಕು ಮತ್ತು ಎಷ್ಟು ಮಕ್ಕಳು ಇರಬೇಕು ಮತ್ತು ಎಷ್ಟು ಮಂದಿ ಇಲ್ಲಿ ಟೀಚರ್ಗಳು ಇರಬೇಕು, ಏನೇನಿಲ್ಲ ಇಲ್ಲಿ ಏನೇನೇ ಇಲ್ಲ. ಅದು ಹೆಂಗೆ ಅದ ನಿಮ್ಗೆ ತೋರಿಸ್ತೀನಿ ಬರೀ ಹಿಡಿಯೋದಾಗ. ನಮಸ್ಕಾರ ರೀ. ನಮಸ್ಕಾರ ರೀ ಟೀಚರ್ ಅವರು. ನೀವೇನ್ರಿ? ಇಲ್ರಿ ಸರ್, ಬಂದಿಲ್ರಿ. ನೀವೇನಿದ್ರಿ? ನಾವು ಕನ್ನಡ ಟೀಚರ್ ಇದ್ದೀವಿ. ಮತ್ತು ಮಾತಾಡಿರಲ್ಲ, ನಾವು KRS ಪಕ್ಷದ ರೀ. ನೋಡ್ಬೋದು ಬಂಧುಗಳೇ, ಇಲ್ಲಿ ಶಾಲೆ ಒಳಗೆ ಮಕ್ಕಳೇ ಇಲ್ಲ. ಉರ್ದು ಶಾಲೆ ಸುಮ್ಮ ಹೆಸರಿಗೆ ಉರ್ದು ಶಾಲೆ, ಇಲ್ಲಿ ಒಬ್ಬರು ಮಕ್ಕಳಿಲ್ಲ. ಸುಮ್ಮ ದಿನ ಇದು ಖುಲ್ಲಾನೇ ಇರ್ತದೆ. ಸುಮ್ಮ ಬರೋದು ತೆಗೆಯೋದು, ಒಂದು ಮಕ್ಕಳಿಲ್ಲ ಇಲ್ಲಿ. ಯಾಕಂದ್ರೆ ಇಲ್ಲಿ ಇದ್ದಂಥ ಗ್ರಾಮಸ್ಥರು ಹೇಳ್ಯಾರ ನಮಗೆ. ನೋಡ್ಬೋದು ಬಂಧುಗಳೇ, ಇಲ್ಲಿ ಮಕ್ಕಳೇ ಇಲ್ಲ, ಒಂದು ಮಕ್ಕಳಿಲ್ಲ. ಸುಮ್ಮ ಕೇಳೋಣ, ಮೊನ್ನೆ ಒಂದೇ ಹುಡುಗಿ ಇತ್ತತ್ತ, ಅದನ್ನು ಬರೆದು ಬಿಟ್ಟದ. ಮತ್ತೇನಿಲ್ರಿ ಸರ್. ಒಟ್ಟು 2 ಬಂದಿವ್ರಿ ಹುಡುಗರು. 2 ಮಕ್ಕಳು ಬರ್ತಾರ. ಒಟ್ಟು 2 ಬಂದಾವ, ಮನೆ 3 ಬಂದಾವ್ರಿ. ಅವ್ರ ಮನ್ಸಿಗೆ ಬಂದಂಗ ಬರ್ತಾರ. ನಿಮ್ಗ ಬ್ಯಾರೆ ಸಾಲಿ ಹಾಕಿದ್ರೆ ಬಾಳ ಚಲೋ ಅಂತ ಹೇಳ್ತೀರಿ ನೀವು. ಹುಡುಗರು ಹೆಸರು ಆಯ್ತ್ರಿ. ಅಚ್ಚಿಕಿಚ್ಚಿ ಬಾಯಿ ಅದ ಅಂಜಿಕೆ ಹಾಕಿ ಹಚ್ಬಿಟ್ಟಲ್ರಿ. ಯಾರು ಹಚ್ಚು ಕೊಡಂಗಿಲ್ಲ. ನಿಮ್ಗ ಕನ್ನಡ ಸಾಲಿಗೆ ಕಳ್ಸ್ಬೇಕಂತ ಹೇಳ್ತೀರೇನು? ಅಲ್ಲ, ನಿಮ್ ಕನ್ನಡ ಸಾಲಿ ಹಾಕಿದ್ರೆ ಬಾಳ ಚಲೋ ಐತ್ರಿ ಹುಡುಗಿ ಸಾಲಿಗೆ. ನಾವ್ ಎಲ್ಲಾದ್ರೂ ಮಾಡೋರಿದ್ದೇವ್, ಎಲ್ಲಾದ್ರೂ ಹೋಗ್ತೇವ್. ಕಾಲಾಗ ನಮ್ಗ ಎಲ್ಲಾದ್ರೂ ಮಾಡೇಬೇಕಾದ ತಿನ್ನೋ ಕಾಲಾಗೆ ಆಗ್ಬೇಕ ಮಂದಿಲ್ಲತ್ರಿ. ನಾವ್ ಅಲ್ಲಿ ಇಲ್ಲ ಅನ್ನಲ್ರಿ, ಎಲ್ಲಿ ಹಾಕ್ತಾರ ಅಲ್ಲಿ ಹೋಗ್ತೇವ್ರಿ. ನಮ್ಗೆ ಉರ್ದು ಶಾಲಿ ಟೀಚರ್ ಏನ್ರಿ? ಮತ್ ಮಕ್ಳು ಬಂದಿಲ್ರಿ? ಇವತ್ತು ಬಂದಿಲ್ಲ, ಇನ್ನೂ ಬಂದಿಲ್ಲ. ಮತ್ತೆ ಅಡಿಗೆಯವ್ರು ಬಂದಾರ, ಅಡಿಗೆ ಮಾಡ್ಯಾರಿ. ಅಡಿಗೆಯವ್ರಿಗೆ ಮತ್ತೆ ಪೇಮೆಂಟ್, ನಿಮ್ಗೆ ಪೇಮೆಂಟ್. ಮಕ್ಕಳು ಬಂದಿಲ್ಲ ಅಂದ್ರು ಚಲೋ. ಇರ್ಲಿ ಬೇಡ, ನಿಮ್ದೇನು ತಪ್ಪು.